ದೇವ್ರ, ಇಲ್ಲಿವರೆಗೂ ಎಷ್ಟೇ ಸಮಸ್ಯೆ ಬಂದರೂ ಅದನ್ನು ಎದುರಿಸೋ ಶಕ್ತಿ ಕೊಟ್ಟಿದ್ಯಾ. ಈಗ ಬೇರೆ ಊರು, ಬೇರೆ ಜನ, ಬೇರೆ ಪರಿಸರದ ನಡುವೆ ನನ್ನ ಮುಂದಿರೋ ಎಲ್ಲ ಸವಾಲುಗಳನ್ನು ಎದುರಿಸೋ ಶಕ್ತಿ ಕೊಡು ದೇವ್ರೆ. ಕಾವೇರಮ್ಮ, ಇಲ್ಲೇ ನಿಂತ್ಕೊಟ್ರೆ ದೇವ್ರ ದರ್ಶನ ಆಗಲ್ಲ. ನಡೀರಿ, ಅಲ್ಲೋಗಿ ದರ್ಶನ ಮಾಡೋಣ ಬನ್ನಿ. ಅಗಸ್ಯ ಸರು ಸಂದೇಶ ಏನೋ ಕಳ್ಸಿದ್ರು, ಆದ್ರೆ ಎಷ್ಟೊತ್ತಿಗೆ ಬರ್ತಾರೋ. ಸುಮಂಗಲಿ ಪೂಜೆ ದಿನ ಅವ್ರ ಜೊತೆಲೇ ಇರ್ಬೇಕು ಅಂತ ತುಂಬಾ ಅನಿಸ್ತಿದೆ. ಏನ್ ಟೀಚರ್, ಒಬ್ರಿ ಒಳಗೊಳಗೆ ಮುಸಿ ನಗ್ತಿದ್ದೀರಾ? ಏನ್ ಸಮಾಚಾರ? ಯಾರ ಬಗ್ಗೆ ಯೋಚನೆ? ಓಹೋ, ಗೊತ್ತಾಯ್ತು ಬಿಡಿ. ಯಾರಿಗೂ ಗೊತ್ತಾಗ್ದಿರೋ ತರ ಹರಕೆ ಕಟ್ಕೊಂಡಿದ್ದೀರಾ? ಅದಕ್ಕೆ ಇಷ್ಟು ಖುಷಿನಾ? ಅಯ್ಯ ತುಳಸಿ ಅವ್ರೆ, ಕಾವೇರಿ ಟೀಚರ್ ಏನೇನೋ ಪ್ರಶ್ನೆ ಮಾಡಿ ಅವ್ರ ವ್ರತ ಭಂಗ ಯಾಕೆ ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ಹರಕೆ ಹೊತ್ಕೊಂಡವ್ರನ್ನ ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಏನೋಪ್ಪ, ಈ ಕಲ್ತಿರೋ ಕೆಲವರೆಲ್ಲ ಮೊಣ್ಕಾಲ್ ಕೆಳಗೆ ಬುದ್ಧಿ ಅನ್ನೋ ಥರ ಆಡ್ತಾರೆ. ನಾವೇನಾದ್ರು ಹರಕೆ ಹೊತ್ಕೊಂಡ್ರೆ ಅದ್ರ ಯಾರಿಗಾರು ಹೇಳಿದ್ರೆ ಅದ್ರ ಫಲ ಸಿಗಲ್ಲ ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಅಯ್ಯೋ, ನಾನೇನು ಅನ್ಬಾರ್ದು ಅಂದೆ ಅಂತ ಈಗ ಹಾಕೊಂಡು ಹೋಗ್ತಿದ್ದೀರಾ ಗಂಗಮ್ಮ? ಏನೋ ಖುಷಿ ಕೇಳಿದ್ನಪ್ಪ, ಕಾವೇರಿ ಟೀಚರ್ ಹರಕೆ ಹೊತ್ತು ಅದ್ರ ಫಲ ಸಿಕ್ಕಿ ಹುಡ್ಗನು ಸಿಕ್ಬಿಟ್ರೆ ಅದಕ್ಕೆ ಅಂಥದ್ದು ಏನಾದ್ರು ಹರಕೆನಾ ಅಂತ ಕೇಳಕ್ ಬಂದೆ ಅಷ್ಟೆ. ನೀವೊಳೆ ಗಂಗಮ್ಮ. ಹೌದೌದು, ನಿಮ್ಗೆ ಯಾವಾಗಲೂ ಅದೇ ಯೋಚನೆ. ನಮ್ಮ ಕಾವೇರಿ ಟೀಚರ್ದು ಅದೇನೋ ಇರುತ್ತಪ್ಪ. ಇನ್ನೊಂದು ಸರಿಯಾಗಿ ತಿಳ್ಕೊಳ್ಳಿ, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯವರೇ ಸಿಗ್ತಾರೆ. ನಮ್ಮ ಕಾವೇರಿ ಟೀಚರ್ಗೂ ಅಷ್ಟೇ ಒಳ್ಳೆ ಸಂಗಾತಿನೇ ಸಿಗೋದು. ಏನಂತೀರ ಟೀಚರ್?